8,000 ಕೋಟಿ ಅಂತ ಅನೌನ್ಸ್ ಮಾಡಿದ್ರು, ಚುನಾವಣೆ ಸೋತಿಗೆ ತಗೊಂಡ್ರು, ಸುಮ್ಮನೆ ಹೇಳಿದ್ರು, ಆ ಪ್ರಶ್ನೆನೇ ಇಲ್ಲ. ಇವತ್ತು ಹಿಂದೆ ಮುಂದೆ ಪಾಪ ನಮ್ಮ ರವೀಂದ್ರ ಶಿಖಂಡಯ್ಯ ಮಾತಾಡ್ತಾರೆ, ಪಾಪ ಮಾತಾಡಲಿ, ಬುದ್ಧಿವಂತರು. ನಾವೆಲ್ಲ ಇಲ್ಲಿ ಅವರಟ್ಟು ಜ್ಞಾನ ಬೆಳೆದಿಲ್ಲ ನಮಗೆ, ನಾವೆಲ್ಲ ಹಳ್ಳಿಯಲ್ಲಿ ಬಂದವರು. ಪಾಪ ರವೀಂದ್ರ ಶಿಖಂಡಯ್ಯಗೆ ನಾವು ಉತ್ತರ ಕೊಡೋಕ್ಕಾಗತ್ತಾ? ಆಗಲ್ಲ. ಭಾಳ ಭಾಳ ಬುದ್ಧಿಜೀವಿಗಳು, ಏನು ಸ್ಮಾರ್ಟ್ನೆಸ್ಸು, ಏನು ಬುದ್ಧಿವಂತಿಕೆ, ಏನು ಅವರು 5 ವರ್ಷದಲ್ಲಿ ಮಾಡಿದಂಥ ಅಭಿವೃದ್ಧಿ, ಜಿಲ್ಲೆ ಬಗ್ಗೆ ತೋರಿಸಿದಂಥ ಕಾಳಜಿ, ಪಾಪ ಪಾಪ ಅಯ್ಯೋ ನಾವು ಬೆಚ್ಚೋಗಿದ್ದೀವಿ. ಅವ್ರ ಬಗ್ಗೆ ನಾನು ಲಘುವಾಗಿ ಮಾತಾಡೋಕ್ಕಾಗತ್ತಾ? ಆಗಲ್ಲ, ನನ್ನ ಕೈಲಿ ಸಾಧ್ಯ ಇಲ್ಲ. ನಾನು ಯಾರ ಬಗ್ಗೆನೂ ಲಘುವಾಗಿ ಮಾತಾಡೋಕ್ಕೆ, ನನ್ನ ಕುಮಾರಣ್ಣನ ಬಗ್ಗೆನೂ ಪ್ರೀತಿ ಇದೆ, ದೇವೇಗೌಡರ ಬಗ್ಗೆ ಅತ್ಯಂತ ಗೌರವ, ವಿಶ್ವಾಸ ಎಲ್ಲವೂ ಇದೆ. ಆದರೆ ನಮ್ಮ ಜಿಲ್ಲೆನ ಬಿಟ್ಬಿಡ್ರಪ್ಪ ದಯಮಾಡಿ, ನಾವು ಹೆಂಗೋ ಮಾಡ್ಕೋತೀವಿ, ನಾವು ಹೆಂಗೋ ಅಭಿವೃದ್ಧಿ ಮಾಡ್ತೀವಿ, ನಮ್ಮ ಜಿಲ್ಲೆ ಜನರ ಕಷ್ಟದಲ್ಲಿ ನಾವು ಹೆಂಗೋ ಆಯ್ತೀವಿ. ದಯಮಾಡಿ ನಾವೇನು ನಿಮ್ಮನ್ನು ಈ ರಾಷ್ಟ್ರದಲ್ಲಿ ಇನ್ನೊಂದು ಸಲ ಪ್ರಧಾನಿ ಆಗಿ, ರಾಜ್ಯದಲ್ಲಿ ಇನ್ನೂ 4 ಸಲ ಮುಖ್ಯಮಂತ್ರಿ ಆಗಿ, ನಾವ್ಯಾರೂ ನಿಮ್ಮನ್ನ ಬಗ್ಗೆ ನಾವು ಅಪ್ಪಿ ತಪ್ಪಿನೂ ನಿಮ್ಮ ಬಗ್ಗೆ ಕೆಟ್ಟದನ್ನು ಇನ್ನಾಲ್ಗೆಲ್ಲಿ ಕರೆಸಲ್ಲ. ಆದರೆ ನಮ್ಮ ಜಿಲ್ಲೆ ತುಂಬ ತುಂಬ ಹದಗೆಟ್ಟೋಗಿದೆ. ಒಂದಷ್ಟು ಏನೋ ಮಾಡಬೇಕು ಅಂತ ನಾವೆಲ್ಲ ಸ್ವಲ್ಪ ಹುಡುಗರುಗಳು, ಹಳ್ಳಿಯವರು ಸೇರ್ಕೊಂಡಿದ್ದೀವಿ. ನಮಗೇನು ಅಂತ ನಿಮ್ಮಂಥ ರಾಷ್ಟ್ರ ಮಟ್ಟಕ್ಕೆ, ರಾಜ್ಯ ಮಟ್ಟದಲ್ಲಿ ಇಲ್ಲ. ಒಂದು ಜಿಲ್ಲಾ ಮಟ್ಟದಲ್ಲಿ ಎಲ್ಲರೂ ಸೇರ್ಕೊಂಡು ಹೆಂಗೋ ಸಿದ್ದರಾಮಯ್ಯವ್ರನ್ನ, ಡಿ ಕೆ ಶಿವಕುಮಾರನ್ನ ಬಳಸ್ಕೊಂಡು ಹೆಂಗೋ ಒಂದಷ್ಟು ಜಿಲ್ಲೆನಲ್ಲಿ ಒಂದಷ್ಟು ಅಭಿವೃದ್ಧಿನ ಮಾಡ್ತೀವಿ. ನಮ್ಮ ಕಡೆ ಕೆಟ್ಟ ದೃಷ್ಟಿ ಬರೋದು ಬೇಡ. ದೇವರು ನಿಮ್ಗೆ ಒಳ್ಳೇದು ಮಾಡಲಿ. ನೀವು ಎಲ್ಲಿ ಏನು ಬೇಕಾದ್ರೂ ಆಗಿ, ನಾವ್ಯಾರೂ ಹೊಟ್ಟೆ ಉರಿ ಪಟ್ಕೊಳ್ಳಲ್ಲ, ನಮಗೇನು ನೋವಾಗಲ್ಲ. ನಾವು ನಮ್ಮ ಜಿಲ್ಲೆ, ನಾವು ನಮ್ಮ ಜನ, ನಮ್ಮ ಜನನ ನಮ್ಮನ್ನು ಪ್ರೀತಿಸ್ತಾರೆ, ನಾವು ಅವರನ್ನು ಪ್ರೀತಿಸ್ತೀವಿ. ನಮ್ಗೆ ಅಟ್ಟೆ ಸಾಕು. ಈ ದೊಡ್ಡ ಬೌಂಡ್ರಿ ಹಾಕೊಂಡು ನಾವೆಲ್ಲ ಕೆಲಸ ಮಾಡ್ತೀವಿ.